ಪ್ರವೀಣ್ ನೆಟ್ಟಾರು ಕೊಲೆ ಆರೋಪಿ ಹಣೆಗೆ ಕಿಸ್ ಕೇಸ್ ನಿಮ್ಗೆ ಗೊತ್ತಿದೆ. ಆತ ಪ್ರವೀಣ್ ನೆಟ್ಟಾರು ಕೊಲೆ ಆರೋಪಿ ಬೆಳ್ಳಾರೆ ಅವರನ್ನ ಆತನ ಕರ್ಕೊಂಡ್ಬರ್ಬೇಕಾದ್ರೆ ಹೇಗೆ ಒಬ್ಬ ಬಂದು ಆ ಹಣೆಗೆ ಏನು ರವಿಚಂದ್ರನ್ ಪ್ರಕರಣವನ್ನು ಲಘುವಾಗಿ ಸ್ವೀಕರಿಸಿದ್ರ ಪೊಲೀಸರು. ಯಾವುದೇ ಕ್ರಮ ಕೈಗೊಳ್ಳದ ಬೆಳ್ತಂಗಡಿ ಪೊಲೀಸರು ಅವ್ರು ಕಿಸ್ ಕೊಟ್ಟು ಹೋಗ್ತಾ ಇದ್ದಾರೆ. ಇವರು ಹಂಗೆ ಅಂತ ನಗ್ತಾ ಇದ್ದಾರೆ. ಏನ್ರಿ ಬೆಳ್ತಂಗಡಿ ಪೊಲೀಸರೇ, ಎಂತದಿದು? ಬಾಂಬ್ ಅಲ್ಲಿ ಢಮಾರದ ಬಾಂಬ್ ಹಾಕಿ ಹೋಗಿದ್ರೆ ಹಂಗೆ ಮಾಡ್ತಾ ಇದ್ರಿ ನೀವು. ಹೇಳಿಕೆಗಷ್ಟೇ ಸೀಮಿತ ಆಯ್ತಾ ಪೊಲೀಸರ ಹುಡುಕಾಟ? ಆರೋಪಿ ಹಣೆಗೆ ಮುತ್ತಿಟ್ರು ಯಾಕೆ ನಿರ್ಲಕ್ಷ್ಯ? ಈಗ ಆ ಬೆಳ್ತಂಗಡಿ ಪೊಲೀಸ್ ಮುಖ್ಯಾಧಿಕಾರಿ ಯಾರು? ಆ ಕಿಸ್ ಕೊಟ್ಟು ಹೋದವನಿಗೆ ಹೇಳಬೇಕು, ಬಾಪ ಆ ಮುಖ್ಯಾಧಿಕಾರಿಗೆ ಒಂದು ಕಿಸ್ ಕೊಟ್ಟು ಹೋಗು, ಆಗ ಅವ್ರಿಗೆ ಗೊತ್ತಾಗುತ್ತೆ ಏನು ವಿಚಾರ ಅಂತ ಅಂದ್ಬಿಟ್ಟು. ಪೊಲೀಸರ ನಿರ್ಲಕ್ಷ್ಯದ ವಿರುದ್ಧ ಹಿಂದೂ ಸಂಘಟನೆಗಳು ಇದೀಗ ಕಿಡಿಕಾರ್ತಾ ಇದೆ. ಬೆಂಗಳೂರು ಕೋರ್ಟ್ ಆವರಣದಲ್ಲೇ ಮುತ್ತಿಟ್ಟಿದ್ದಂತೆ ಏನು ಸೋಹೇಲ್ ನೋಡಿ, ಈತ ಹಿಂಗ್ ಬರ್ತಾ ಇರ್ತಾನೆ ನೋಡಿ, ಎಷ್ಟು ಆರಾಮಾಗಿ ಶಾಫಿ ಬೆಳ್ಳಾರೆ ಬರ್ತಾ ಇರ್ತಾನೆ. ಇಬ್ರು ಪೊಲೀಸರಿದ್ದಾರೆ. ಆತ ಹಿಂಗ್ ಬಂದ ನೋಡಿ ಆ ಕಡೆಯಿಂದ, ಅವನನ್ನು ತಡೆದಿಲ್ಲ, ಏನು ಮಾಡಿಲ್ಲ. ಆಹಾ ಏನು ಅಪ್ಪ ಮುತ್ತು. ಈ ಹೀರೋ, ಈ ದೊಡ್ಡ ಹೀರೋ, ಈ ಸೋಹೇಲ್ ಹೀರೋ ಎಲ್ಲೋಡೋಗಿದ್ದಾನೆ ಅಂತ ಅಲ್ಲಿ ಮುತ್ಕೊಟ್ಟ ಹೀರೋ ಬರದಲ್ಲ. ಒಂದು ಕಾಂಜಿ ಪಿಂಜನ್ನ ಹಿಡಿದು ಒಳಗಾಗ್ತಾಕ ಹೆಂಗಪ್ಪ ಒಂದು ಕ್ರಿಮಿನಲ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನು ಅಲ್ಲ. ಇವರುಗಳೆಲ್ಲ ಈ ಕಿಸ್ಸುಗಿಸ್ಸೆಲ್ಲ ಕೊಡ್ತಾರಲ್ವಾ? ಯಾವತ್ತಾದ್ರೂ ಒಂದು ದೇಶದ ಸೈನಿಕ ಅಪ್ರತಿಮ ಸಾಹಸ ಮಾಡಿ ಮೆರೆದಾಗ ಆತನ ಈ ದೇಶವನ್ನ ಕಾಪಾಡಿದ್ದಾನೆ ಯಾವತ್ತಾದ್ರೂ ಇದೆಯೇನ್ರಿ? ಒಂದು ಕಿಸ್ ಕೊಟ್ಟಿದ್ದೆ ನೀವು, ಒಂದು ಹೂ ಹಾಕಿದ್ದೀಯನ್ರಿ? ಅಬಾ ಇದು ಮತ್ತೊಂದಕ್ಕೆ ಕಾರಣ ಅಲ್ವಾ? ಪ್ರವೀಣ್ ನೆಟ್ಟಾರನ್ನ ಕೊಲೆ ಮಾಡಿದಂತ ಇಂತಹ ಒಬ್ಬ ಕ್ರಿಮಿಯನ್ನ ಈ ರೀತಿ ಸಾರ್ವಜನಿಕವಾಗಿ ಆತರ ಒಂದು ಕಿಸ್ ಕೊಡುವಂತ ಸಂದರ್ಭದಲ್ಲಿ ಪೊಲೀಸರೇನು ಪೋಸ್ಕೊಳ್ಲಿಕ್ಕಿದ್ದಾರ? ಬೆಳ್ತಂಗಡಿ ಪೊಲೀಸರು ನಿಮ್ಗೆ ತಾಕತ್ತಿಲ್ವಾ? ರಾಜೀನಾಮೆ ಕೊಟ್ಟು ಹೋಗ್ರಿ, ರಾಜೀನಾಮೆ ಕೊಟ್ಟು ಬೇರೆ ಯಾವ್ದಾದ್ರು ಕೆಲಸ ಮಾಡಿ. ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಎಗ್ ರೈಸ್ ಆದ್ರೂ ಮಾಡಿ. ಅಟ್ಲೀಸ್ಟ್ ಪೊಲೀಸ್ ಅಂತ ಇರೋದು ಯಾಕೆ? ಒಂದು ಕಾಕಿ ಅಂತ ಇರೋದು ಯಾಕೆ? ಒಂದು ಗನ್ ಅಂತ ಇರೋದು ಯಾಕೆ? ನಿಮಗೆ ಇಂಥ ಒಂದು ಶಕ್ತಿಯನ್ನು ಕೊಟ್ಟಿರೋದು ಯಾಕೆ? ಏನಾದ್ರೂ ಮಾಡಿ ಅಂತ ಪೊಲೀಸ್ ಬೇಡ. ಪೊಲೀಸ್ ಸಿನಿಮಾಗಳೆಲ್ಲ ನೋಡುವಾಗ ನಮಗೆ ಹೆಂಗ ಅನ್ಸುತ್ತೆ ಅಂದ್ರೆ ಪೊಲೀಸರಿಗೆ ಇಷ್ಟೆಲ್ಲ ಶಕ್ತಿ ಇದೆಯಾ ಅಂತೇಳಿ. ನೀವೇನ್ರಿ ಒಳ್ಳೆ ಅದು ಬೆಳ್ತಂಗಡಿ ಕೋರ್ಟ್ ಆವರಣದಲ್ಲೇ ನೀವು ಅದ್ರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಬಹುದು ಅನ್ನೋದಕ್ಕೆ ಒಂದು ರಕ್ಷಣೆ ಕೂಡ ಕೊಟ್ಟಿಲ್ಲ. ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಬಹುದು ಅಂತ ಹೇಳಿ ನಿಮ್ಮಿಂದ ಏನು ಮಾಡಕ್ಕಾಗಲ್ಲ ರೀ. ಬೆಳ್ತಂಗಡಿ ಪೊಲೀಸರೇ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅದು. ಬೆಳ್ತಂಗಡಿ ಅಂತಂದ್ರೆ ಈ ಚಾಕ್ಲೇಟ್ ಮಾರ್ತಾರೆ, 10 ರೂಪಾಯಿಗೆ 5 ಮಿಠಾಯಿ ಮಾರ್ತಾರೆ, ಆ ಅಂಗಡಿ ಅನ್ಕೊಂಡ್ಬಿಟ್ರೆ ಹಂಗೆ ಆಗ್ಬಿಟ್ಟಿದೆ ನಿಮ್ಮ ಪರಿಸ್ಥಿತಿ. ಓಕೆ, ಈಗ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಟೋರಿ ಇದೆ ನೋಡಿ. ನೆಟ್ಟಾರು ಕೊಲೆ ಆರೋಪಿ ಹಣೆಗೆ ಕಿಸ್ ಕೊಟ್ಟಿದ್ದ, ಯಾವ ರೀತಿಯಲ್ಲಿ ಏನೇನಾಗಿತ್ತು, ಪೊಲೀಸ್ ಭದ್ರತೆ ನಡುವೆ ಈಗಾಗಲೇ ಹೇಳಿದಾಗೆ ನೋಡಿ, ನೀವು ಆ ದೃಶ್ಯದಲ್ಲೇ ನೋಡಿದ್ರು ಗೊತ್ತಾಗತ್ತೆ. ಇಬ್ರು ಪೊಲೀಸರು ಆರಾಮಾಗಿ ಬರ್ತಾ ಇದ್ದಾರೆ. ಯಾರೋ ಒಂದು ಸುಮ್ಮನೆ ಯಾರನ್ನೋ ಕರ್ಕೊಂಡು ಬಂದಂಗೆ. ಶಾಫಿ ಬೆಳ್ಳಾರೆ ವಿರುದ್ಧ ಇರತಕ್ಕಂತ ಆರೋಪ ಎಷ್ಟು ಹೀನಿಯಸ್ ಕ್ರೈಮ್ ಆರೋಪ ಅದು. ಈ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಬರೀ ಹೇಳಿಕೆ ನೀಡೋದ್ರಲ್ಲೇ ಪೊಲೀಸರು ಕಳೆದು ಹೋಗ್ತಾ ಇದ್ದಾರಾ ಅನ್ನೋ ಆರೋಪ ಕೇಳಿ ಬಂದಿದೆ. ನೋಡಿ ಏನಾದ್ರು ಡೀಟೇಲ್ಸ್ ರಿಪೋರ್ಟ್. ಪೊಲೀಸ್ ಭದ್ರತೆ ನಡುವೆಯೂ ಯುವಕ ನುಗ್ಗಿ ಬಂದಿದ್ದ. ಏಕಾಏಕಿ ಬಂದು ಕೊಲೆ ಆರೋಪಿಗೆ ಮುತ್ತು ಕೊಟ್ಟಿದ್ದ. ಕೋರ್ಟ್ ಆವರಣದಲ್ಲೇ ಶಾಫಿ ಬೆಳ್ಳಾರೆ ಹಣೆಗೆ ಕಿಸ್ ಮಾಡಿಬಿಟ್ಟಿದ್ದ. ಕಿಸ್ ಮಾಡಿದ ಕಿರಾತಕ ಸಹಲ್ ಎಲ್ಲಿ? ಮಂಗಳೂರಿನ ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ ಆರೋಪಿಗಳನ್ನ ಎನ್ಐಎ ಹೆಡೆಮುರಿ ಕಟ್ಟಿತ್ತು. ಎಸ್ಡಿಪಿಐ ಮುಖಂಡ ಶಾಫಿ ಬೆಳ್ಳಾರೆಯನ್ನ ಅರೆಸ್ಟ್ ಮಾಡಿತ್ತು. ನ್ಯಾಯಾಂಗ ಬಂಧನದಲ್ಲಿದ್ದ ಶಾಫಿ ಬೆಳ್ಳಾರೆಯನ್ನ ಮೊನ್ನೆ ಪರಪ್ಪನ ಅಗ್ರಹಾರದಿಂದ ಬೆಳ್ತಂಗಡಿ ಕೋರ್ಟ್ಗೆ ಕರೆತರಲಾಗಿತ್ತು. ಈ ವೇಳೆ ಉಜಿರೆ ನಿವಾಸಿ ಸಹಲ್ ನಿರ್ಸಾಲ್ ಎಂಬಾತ ಏಕಾಏಕಿ ಬಂದು ಶಾಫಿ ಬೆಳ್ಳಾರೆ ಹಣೆಗೆ ಮುತ್ತು ಕೊಟ್ಟು ಬಿಟ್ಟಿದ್ದ. ಆದರೆ ಸಹಲ್ನ ಇನ್ನೂ ಕೂಡ ಪೊಲೀಸರು ಪತ್ತೆ ಹಚ್ಚಿಲ್ಲ. ಲಘುವಾಗಿ ಸ್ವೀಕರಿಸಿದ್ರ ಬೆಳ್ತಂಗಡಿ ಪೊಲೀಸರು. ಪ್ರವೀಣ್ ನೆಟ್ಟಾರು ಕೊಲೆ ಆರೋಪಿ ಹಣೆಗೆ ಮುತ್ತು ಕೊಟ್ಟ ಕೇಸನ್ನ ಬೆಳ್ತಂಗಡಿ ಪೊಲೀಸರು ಲಘುವಾಗಿ ಸ್ವೀಕರಿಸಿದ್ರ ಅನ್ನೋ ಅನುಮಾನ ಮೂಡಿದೆ. ಕಾರಣ ಇದುವರೆಗೂ ಈ ಬಗ್ಗೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೇಳಿಕೆಗಷ್ಟೇ ಪೊಲೀಸರ ಹುಡುಕಾಟ ಸೀಮಿತವಾಯಿತಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಪೊಲೀಸರ ಈ ನಡೆಗೆ ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕ್ತಿವೆ. ಹೇಳಿ ಕೇಳಿ ಶಾಫಿ ಬೆಳ್ಳಾರೆ ಒಬ್ಬ ಕೊಲೆ ಆರೋಪಿ. ಅದರಲ್ಲೂ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದ್ದ ಪ್ರವೀಣ್ ನೆಟ್ಟಾರು ಹತ್ಯೆಯ ಆರೋಪಿ. ಇಂಥವನಿಗೆ ಮುತ್ತಿಟ್ಟ ಸಹಲ್ ನಿರ್ಸಾಲ್ ಯಾರು? ಆ ಯುವಕನಿಗೂ ಶಾಫಿ ಬೆಳ್ಳಾರಿಗೂ ಏನು ಸಂಬಂಧ ಅಂತ ತನಿಖೆ ಮಾಡೋದು ಪೊಲೀಸರ ಕರ್ತವ್ಯ. ಆದರೆ ಇಲ್ಲಿ ಪೊಲೀಸರು ಈ ಪ್ರಕರಣವನ್ನ ಕೈ ಚೆಲ್ಲಿ ಬಿಟ್ರ ಅನ್ನೋ ಪ್ರಶ್ನೆ ಹುಟ್ಟಿರೋದಂತೂ ಸತ್ಯ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.
ಓಕೆ, ದಿನೇಶ್ ನಮ್ಮೊಂದಿಗೆ ಮಂಗಳೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇದನ್ನು ನಿಜವಾಗಿ ಪೊಲೀಸರು, ಬೆಳ್ತಂಗಡಿ ಪೊಲೀಸರು ಸೀರಿಯಸ್ ಆಗಿ ತಗೊಂಡ್ರ? ನನಗನ್ಸುತ್ತೆ ಅಲ್ಲಿ ಒಂದು ರಕ್ಷಣೆನ ಮತ್ತೊಂದು ಮಗದೊಂದು. ಆ ಬೆಳ್ಳಾರಿಗೆ ಒಬ್ಬ ಕಿಸ್ ಕೊಟ್ಟು ಹೋದ್ನಲ್ಲ, ಬೆಳ್ಳಾರಿಗೆ ಚಾಕು ಹಾಕಿನೂ ಹೋಗ್ಬೋದಾಗಿತ್ತು ಮತ್ತೊಬ್ಬನಿಗೆ. ಏನಾಗ್ತಿತ್ತು? ಯಾಕೆ ಬೆಳ್ತಂಗಡಿ ಪೊಲೀಸರು ಸರೆಂಡರ್ ಆಗ್ಬಿಟ್ಟಿದ್ದಾರೆ? ಹೆಂಗೆ? ಏನ್ ಆಕ್ಷನ್ ರಿಯಾಕ್ಷನ್ ಅಲ್ಲಿ? ಆಮೇಲೆ ಹಿಂದೂ ಸಂಘಟನೆಗಳು ಕೇವಲ ಕಿಡಿಕಾರಿದು ಅಷ್ಟೇನಾ? ಕಿಡಿಕಾರಿದ ನಂತರ ಮನೆಗೆ ಹೋಗಿ ಮಾಡ್ಕೊಂಡ್ಬಿಟ್ರ? ಪ್ರವೀಣ್ ನೆಟ್ಟಾರು ಕೊಲೆ ಆರೋಪಿ ಹಣೆಗೆ ಕಿಸ್ ಕೇಸ್ ನಿಮ್ಗೆ ಗೊತ್ತಿದೆ. ಆತ ಪ್ರವೀಣ್ ನೆಟ್ಟಾರು ಕೊಲೆ ಆರೋಪಿ ಬೆಳ್ಳಾರಿ ಅವರನ್ನ ಆತನ ಕರ್ಕೊಂಡ್ಬರ್ಬೇಕಾದ್ರೆ ಹೇಗೆ ಒಬ್ಬ ಬಂದು ಆ ಹಣೆಗೆ ಏನು ರವಿಚಂದ್ರನ್ ಪ್ರಕರಣವನ್ನು ಲಘುವಾಗಿ ಸ್ವೀಕರಿಸಿದ್ರ ಪೊಲೀಸರು. ಯಾವುದೇ ಕ್ರಮ ಕೈಗೊಳ್ಳದ ಬೆಳ್ತಂಗಡಿ ಪೊಲೀಸರು ಅವನು ಕಿಸ್ ಕೊಟ್ಟು ಹೋಗ್ತಾ ಇದ್ದಾರೆ, ಇವರು ಹಂಗೆ ಅಂತ ನಗ್ತಾ ಇದ್ದಾರೆ. ಏನ್ರಿ ಬೆಳ್ತಂಗಡಿ ಪೊಲೀಸರೇ, ಎಂತದಿದು? ಚಾಕು ಹಾಕಿದ್ರೆ ಹಿಂಗೆ ನಗ್ತಿದ್ರ? ಬಾಂಬ್ ಅಲ್ಲಿ ಢಮಾರ್ ಅಂತ ಬಾಂಬ್ ಹಾಕಿ ಹೋಗಿದ್ರೆ ಹಂಗೆ ಮಾಡ್ತಾ ಇದ್ರಿ ನೀವು. ಹೇಳಿಕೆಗಷ್ಟೇ ಸೀಮಿತ ಆಯ್ತಾ ಪೊಲೀಸರ ಹುಡುಕಾಟ? ಆರೋಪಿ ಹಣೆಗೆ ಮುತ್ತಿಟ್ರು, ಯಾಕೆ ನಿರ್ಲಕ್ಷ್ಯ? ಈಗ ಆ ಬೆಳ್ತಂಗಡಿ ಪೊಲೀಸ್ ಮುಖ್ಯಾಧಿಕಾರಿ ಯಾರು? ಆ ಕಿಸ್ ಕೊಟ್ಟು ಹೋದವನಿಗೆ ಹೇಳ್ಬೇಕು, ಬಾಪ ಆ ಮುಖ್ಯಾಧಿಕಾರಿಗೊಂದು ಕಿಸ್ ಕೊಟ್ಟು ಹೋಗು, ಆಗ ಅವ್ರಿಗೆ ಗೊತ್ತಾಗತ್ತೆ ಏನು ವಿಚಾರ ಅಂತ ಅಂದ್ಬಿಟ್ಟು. ಪೊಲೀಸರ ನಿರ್ಲಕ್ಷ್ಯದ ವಿರುದ್ಧ ಹಿಂದೂ ಸಂಘಟನೆಗಳು ಇದೀಗ ಕಿಡಿಕಾರ್ತಾ ಇದೆ. ಬೆಂಗಳೂರು ಕೋರ್ಟ್ ಆವರಣದಲ್ಲೇ ಮುತ್ತಿಟ್ಟಿದ್ದಂತೆ ಏನು ಸೋಹೇಲ್ ನೋಡಿ, ಈತ ಹಿಂಗ್ ಬರ್ತಾ ಇರ್ತಾನೆ ನೋಡಿ, ಎಷ್ಟು ಆರಾಮಾಗಿ. ಶಾಫಿ ಬೆಳ್ಳಾರೆ ಬರ್ತಾ ಇರ್ತಾನೆ, ಇಬ್ರು ಪೊಲೀಸರು ಇದ್ದಾರೆ. ಆತ ಹಿಂಗ್ ಬಂದ ನೋಡಿ ಆ ಕಡೆಯಿಂದ, ಅವನನ್ನು ತಡೆದಿಲ್ಲ, ಏನು ಮಾಡಿಲ್ಲ. ಆಹಾ, ಏನು ಅಪ್ಪ ಮುತ್ತು. ಅಲ್ಲ, ಈ ಹೀರೋ, ಈ ದೊಡ್ಡ ಹೀರೋ, ಈ ಸೋಹೇಲ್ ಹೀರೋ ಎಲ್ಲೋಡೋಗಿದ್ದಾನೆ ಅಂತ ಅಲ್ಲಿ ಮುತ್ಕೊಟ್ಟ ಹೀರೋ ಬರದಲ್ಲ. ಒಂದು ಕಾಂಜಿ ಪಿಂಜನ್ನ ಹಿಡಿದು ಒಳಗಾಗ್ತಾಕ ಹೆಂಗಪ್ಪ? ಒಂದು ಕ್ರಿಮಿನಲ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನು? ಅಲ್ಲ, ಇವರುಗಳೆಲ್ಲ ಈ ಕಿಸ್ಸುಗಿಸ್ಸೆಲ್ಲ ಕೊಡ್ತಾರಲ್ವಾ? ಯಾವತ್ತಾದ್ರೂ ಒಂದು ದೇಶದ ಸೈನಿಕ ಅಪ್ರತಿಮ ಸಾಹಸ ಮಾಡಿ ಮೆರೆದಾಗ ಆತನ ಈ ದೇಶವನ್ನ ಕಾಪಾಡಿದ್ದಾನೆ ಯಾವತ್ತಾದ್ರೂ ಇದೆಯೇನ್ರಿ? ಒಂದು ಕಿಸ್ ಕೊಟ್ಟಿದ್ದೆ ನೀವು? ಒಂದು ಹೂ ಹಾಕಿದ್ದೀಯನ್ರಿ? ಅಬಾ, ಇದು ಮತ್ತೊಂದಕ್ಕೆ ಕಾರಣ ಅಲ್ವಾ? ಪ್ರವೀಣ್ ನೆಟ್ಟಾರನ್ನ ಕೊಲೆ ಮಾಡಿದಂತ ಇಂತಹ ಒಬ್ಬ ಕ್ರಿಮಿಯನ್ನ ಈ ರೀತಿ ಸಾರ್ವಜನಿಕವಾಗಿ ಆತರ ಒಂದು ಕಿಸ್ ಕೊಡುವಂತ ಸಂದರ್ಭದಲ್ಲಿ ಪೊಲೀಸರೇನು ಪೋಸ್ಕೊಳ್ಲಿಕ್ಕಿದ್ದಾರೆ? ಬೆಳ್ತಂಗಡಿ ಪೊಲೀಸರು ನಿಮ್ಗೆ ತಾಕತ್ತಿಲ್ವಾ? ರಾಜೀನಾಮೆ ಕೊಟ್ಟು ಹೋಗ್ರಿ. ರಾಜೀನಾಮೆ ಕೊಟ್ಟು ಬೇರೆ ಯಾವ್ದಾದ್ರು ಕೆಲಸ ಮಾಡಿ. ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಎಗ್ ರೈಸ್ ಆದ್ರೂ ಮಾಡಿ. ಅಟ್ಲೀಸ್ಟ್ ಪೊಲೀಸ್ ಅಂತ ಇರೋದು ಯಾಕೆ? ಒಂದು ಕಾಕಿ ಅಂತ ಇರೋದು ಯಾಕೆ? ಒಂದು ಗನ್ ಅಂತ ಇರೋದು ಯಾಕೆ? ನಿಮಗೆ ಇಂಥ ಒಂದು ಶಕ್ತಿಯನ್ನು ಕೊಟ್ಟಿರೋದು ಯಾಕೆ? ಏನಾದ್ರೂ ಮಾಡಿ ಅಂತ. ಪೊಲೀಸ್ ಬೇಡ. ಪೊಲೀಸ್ ಸಿನಿಮಾಗಳೆಲ್ಲ ನೋಡುವಾಗ ನಮಗೆ ಹೆಂಗ ಅನ್ಸುತ್ತೆ ಅಂದ್ರೆ ಪೊಲೀಸರಿಗೆ ಇಷ್ಟೆಲ್ಲ ಶಕ್ತಿ ಇದೆಯಾ ಅಂತೇಳಿ. ನೀವೇನ್ರಿ ಒಳ್ಳೆ ಅದು ಬೆಳ್ತಂಗಡಿ ಕೋರ್ಟ್ ಆವರಣದಲ್ಲೇ ನೀವು ಅದಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆಗಬಹುದು ಅನ್ನೋದಕ್ಕೆ ಒಂದು ರಕ್ಷಣೆ ಕೂಡ ಕೊಟ್ಟಿಲ್ಲ. ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಬಹುದು ಅಂತ ಹೇಳಿ ನಿಮ್ಮಿಂದ ಏನು ಮಾಡಕ್ಕಾಗಲ್ಲ ರೀ. ಬೆಳ್ತಂಗಡಿ ಪೊಲೀಸರೇ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅದು. ಬೆಳ್ತಂಗಡಿ ಅಂತಂದ್ರೆ ಈ ಚಾಕ್ಲೇಟ್ ಮಾರ್ತಾರೆ, 10 ರೂಪಾಯಿಗೆ 5 ಮಿಠಾಯಿ ಮಾರ್ತಾರೆ, ಆ ಅಂಗಡಿ ಅನ್ಕೊಂಡ್ಬಿಟ್ರೆ ಹಂಗೆ ಆಗ್ಬಿಟ್ಟಿದೆ ನಿಮ್ಮ ಪರಿಸ್ಥಿತಿ. ಓಕೆ, ಈಗ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಟೋರಿ ಇದೆ ನೋಡಿ. ನೆಟ್ಟಾರು ಕೊಲೆ ಆರೋಪಿ ಹಣೆಗೆ ಕಿಸ್ ಕೊಟ್ಟಿದ್ದ, ಯಾವ ರೀತಿಯಲ್ಲಿ ಏನೇನಾಗಿತ್ತು, ಪೊಲೀಸ್ ಭದ್ರತೆ ನಡುವೆ ಈಗಾಗಲೇ ಹೇಳಿದಾಗೆ ನೋಡಿ, ನೀವು ಆ ದೃಶ್ಯದಲ್ಲೇ ನೋಡಿದ್ರು ಗೊತ್ತಾಗತ್ತೆ. ಇಬ್ರು ಪೊಲೀಸರು ಆರಾಮಾಗಿ ಬರ್ತಾ ಇದ್ದಾರೆ, ಯಾರೋ ಒಂದು ಸುಮ್ಮನೆ ಯಾರನ್ನೋ ಕರ್ಕೊಂಡು ಬಂದಂಗೆ. ಶಾಫಿ ಬೆಳ್ಳಾರೆ ವಿರುದ್ಧ ಇರತಕ್ಕಂತ ಆರೋಪ ಎಷ್ಟು ಹೀನಿಯಸ್ ಕ್ರೈಮ್ ಆರೋಪ ಅದು. ಈ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಬರೀ ಹೇಳಿಕೆ ನೀಡೋದ್ರಲ್ಲೇ ಪೊಲೀಸರು ಕಳೆದು ಹೋಗ್ತಾ ಇದ್ದಾರಾ ಅನ್ನೋ ಆರೋಪ ಕೇಳಿ ಬಂದಿದೆ. ನೋಡಿ ಏನಾದ್ರು ಡೀಟೇಲ್ಸ್ ರಿಪೋರ್ಟ್. ಪೊಲೀಸ್ ಭದ್ರತೆ ನಡುವೆಯೂ ಯುವಕ ನುಗ್ಗಿ ಬಂದಿದ್ದ. ಏಕಾಏಕಿ ಬಂದು ಕೊಲೆ ಆರೋಪಿಗೆ ಮುತ್ತು ಕೊಟ್ಟಿದ್ದ. ಕೋರ್ಟ್ ಆವರಣದಲ್ಲೇ ಶಾಫಿ ಬೆಳ್ಳಾರೆ ಹಣೆಗೆ ಕಿಸ್ ಮಾಡಿಬಿಟ್ಟಿದ್ದ. ಕಿಸ್ ಮಾಡಿದ ಕಿರಾತಕ ಸಹಲ್ ಎಲ್ಲಿ? ಮಂಗಳೂರಿನ ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ ಆರೋಪಿಗಳನ್ನ ಎನ್ಐಎ ಹೆಡೆಮುರಿ ಕಟ್ಟಿತ್ತು. ಎಸ್ಡಿಪಿಐ ಮುಖಂಡ ಶಾಫಿ ಬೆಳ್ಳಾರೆಯನ್ನ ಅರೆಸ್ಟ್ ಮಾಡಿತ್ತು. ನ್ಯಾಯಾಂಗ ಬಂಧನದಲ್ಲಿದ್ದ ಶಾಫಿ ಬೆಳ್ಳಾರೆಯನ್ನ ಮೊನ್ನೆ ಪರಪ್ಪನ ಅಗ್ರಹಾರದಿಂದ ಬೆಳ್ತಂಗಡಿ ಕೋರ್ಟ್ಗೆ ಕರೆತರಲಾಗಿತ್ತು. ಈ ವೇಳೆ ಉಜಿರೆ ನಿವಾಸಿ ಸಹಲ್ ನಿರ್ಸಾಲ್ ಎಂಬಾತ ಏಕಾಏಕಿ ಬಂದು ಶಾಫಿ ಬೆಳ್ಳಾರೆ ಹಣೆಗೆ ಮುತ್ತು ಕೊಟ್ಟು ಬಿಟ್ಟಿದ್ದ. ಆದರೆ ಸಹಲ್ನ ಇನ್ನೂ ಕೂಡ ಪೊಲೀಸರು ಪತ್ತೆ ಹಚ್ಚಿಲ್ಲ. ಲಘುವಾಗಿ ಸ್ವೀಕರಿಸಿದ್ರ ಬೆಳ್ತಂಗಡಿ ಪೊಲೀಸರು. ಪ್ರವೀಣ್ ನೆಟ್ಟಾರು ಕೊಲೆ ಆರೋಪಿ ಹಣೆಗೆ ಮುತ್ತು ಕೊಟ್ಟ ಕೇಸನ್ನ ಬೆಳ್ತಂಗಡಿ ಪೊಲೀಸರು ಲಘುವಾಗಿ ಸ್ವೀಕರಿಸಿದ್ರ ಅನ್ನೋ ಅನುಮಾನ ಮೂಡಿದೆ. ಕಾರಣ ಇದುವರೆಗೂ ಈ ಬಗ್ಗೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೇಳಿಕೆಗಷ್ಟೇ ಪೊಲೀಸರ ಹುಡುಕಾಟ ಸೀಮಿತವಾಯಿತಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಪೊಲೀಸರ ಈ ನಡೆಗೆ ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕ್ತಿವೆ.
ಹೇಳಿ ಕೇಳಿ ಶಾಫಿ ಬೆಳ್ಳಾರೆ ಒಬ್ಬ ಕೊಲೆ ಆರೋಪಿ. ಅದರಲ್ಲೂ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದ್ದ ಪ್ರವೀಣ್ ನೆಟ್ಟಾರು ಹತ್ಯೆಯ ಆರೋಪಿ. ಇಂಥವನಿಗೆ ಮುತ್ತಿಟ್ಟ ಸಾಲ್ ನಿರ್ಸಾಲ್ ಯಾರು? ಆ ಯುವಕನಿಗೂ ಶಾಫಿ ಬೆಳ್ಳಾರಿಗೂ ಏನು ಸಂಬಂಧ ಅಂತ ತನಿಖೆ ಮಾಡೋದು ಪೊಲೀಸರ ಕರ್ತವ್ಯ. ಆದ್ರೆ ಇಲ್ಲಿ ಪೊಲೀಸರು ಈ ಪ್ರಕರಣವನ್ನ ಕೈ ಚೆಲ್ಲಿ ಬಿಟ್ರ ಅನ್ನೋ ಪ್ರಶ್ನೆ ಹುಟ್ಟಿರೋದಂತೂ ಸತ್ಯ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಓಕೆ, ದಿನೇಶ್ ನಮ್ಮೊಂದಿಗೆ ಮಂಗಳೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇದನ್ನ ನಿಜವಾಗಿ ಪೊಲೀಸರು, ಬೆಳ್ತಂಗಡಿ ಪೊಲೀಸರು ಸೀರಿಯಸ್ ಆಗಿ ತಗೊಂಡ್ರ? ನನಗನ್ಸುತ್ತೆ ಅಲ್ಲಿ ಒಂದು ರಕ್ಷಣೆನ ಮತ್ತೊಂದು ಮಗದೊಂದು. ಆ ಬೆಳ್ಳಾರಿಗೆ ಒಬ್ಬ ಕಿಸ್ ಕೊಟ್ಟು ಹೋದ್ನಲ್ಲ, ಬೆಳ್ಳಾರಿಗೆ ಚಾಕು ಹಾಕಿನೂ ಹೋಗ್ಬೋದಾಗಿತ್ತು ಮತ್ತೊಬ್ಬನಿಗೆ. ಏನಾಗ್ತಿತ್ತು? ಯಾಕೆ ಬೆಳ್ತಂಗಡಿ ಪೊಲೀಸರು ಸರೆಂಡರ್ ಆಗ್ಬಿಟ್ಟಿದ್ದಾರೆ? ಹೆಂಗೆ? ಏನ್ ಆಕ್ಷನ್ ರಿಯಾಕ್ಷನ್ ಅಲ್ಲಿ? ಆಮೇಲೆ ಹಿಂದೂ ಸಂಘಟನೆಗಳು ಕೇವಲ ಕಿಡಿಕಾರಿದ್ವು ಅಷ್ಟೇನಾ? ಕಿಡಿಕಾರಿದ ನಂತರ ಮನೆಗೆ ಹೋಗಿ ಮಾಡ್ಕೊಂಡ್ಬಿಟ್ರಾ?